ನಾನೆಲ್ಲ ನಕಲಿ ಮಾಡ್ತಾ ಇದ್ದೀನಿ. ಯಾಕ ಆ ರೂಮ್ಗೆ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ. ಏನಿದೆ ಆ ರೂಮಲ್ಲಿ? ಮಾಮೂಲಿ ಸ್ಟಾಕ್ ಇದೆ ಅಷ್ಟೇ. ಸ್ಟಾಕ್ ಇದೆಯೋ ಏನಿದೆಯೋ ನೋಡೋಣಂತೆ ಬಾ. ಬಿಡಿ. ಬಿಡಿ ನನ್ನ. ತೆಗಿಯೋ ತೆಗಿ. ಏನಿದು? ಏನೋ ಇದು? ನಮ್ಮ ಕಂಪ್ನಿಲಿ ತಯಾರಾಗೋ ಪ್ಯಾಕೆಟು ನಿನ್ನ ಶಾಪಲ್ಲಿ ತಯಾರಾಗ್ತಾ ಇದೆ ಅಂದ್ರೆ ಇದನ್ನ ನಕಲಿ ಅನ್ನದೆ ಇನ್ನೇನಂತಾರೆ? ನೀನ್ ನಕಲಿ ಮಾಡ್ತಾ ಇರೋ ವಿಷಯ ಗೊತ್ತಾಗೆ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬೇಕು ಅಂತ ಬಂದ್ವಿ. ಬೇಡ ಸರ್, ಸುಮ್ಮನೆ ಈ ಥರ ವಿಡಿಯೋ ತೆಗೆದುಬಿಟ್ಟು ಪ್ರಾಣ ಹೋಗೋ ಥರ ಮಾಡ್ಕೊಬಿಡಿ ಸರ್. ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನೋ ಎಚ್ಚರಿಸದ್ ನೀನು? ಹೊಡೆದಾಕ್ರೋ. ಹೇಯ್, ನಮ್ಮವರೆಲ್ಲ ಬಂದ್ರು. ಮಗುನ ಹಾಗೆ ಬಿಟ್ಬಿಟ್ಟಿದಾರಲ್ಲ ಪಾಪ, ಹೇಗಾದ್ರೂ ಮಾಡಿ ಅದನ್ನ ಕಾಪಾಡಬೇಕು.
ಏಯ್ ಎದಳ ನಡಿಯೋ. ಏನಾಯ್ತು? ಯಾವ ಕಡೆ ಹೋಗ್ಬೇಕು ಅಂತ ನೀವೆಲ್ಲಿಂದ ಬಂದ್ರೋ ಅಲ್ಲಿಗೆ ಹೋಗಿ. ಆಕ್ಚುಲಿ ಮೇನ್ ರೋಡಲ್ಲಿ ನಮ್ಮ ಕಾರ್ ಇದೆ ಕಣ್ರಿ. ನೀನಾ? ಅಷ್ಟಕ್ಕೂ ನಿಂಗೆ ಬುದ್ಧಿ ಇದೆಯಾ? ಮಗುನ ಹಾಗೆ ಬಿಟ್ಬಿಟ್ಟು ನಿನಗೆ ಹೆಂಗ್ ಬೇಕೋ ಹಂಗೆ ಹೋಗ್ತೀಯಾ? ಹೆತ್ತ ತಾಯಿ ನೀನು, ಮಗು ಬಗ್ಗೆ ಗೊತ್ತಾಗಲ್ವಾ? ಅದ್ ಹಾಗಲ್ಲ. ಮಗುನ ಹೆತ್ತು ಬಿಟ್ರೆ ಸಾಕಾಗಲ್ಲ, ಪ್ರಾಣನ ಪಣಕ್ಕಿಟ್ಟಾದ್ರೂ ಸರಿ, ಮಕ್ಕಳ ಪ್ರಾಣನ ಕಾಪಾಡ್ಕೋಬೇಕು. ನನ್ ಹೇಳೋದನ್ನ ಬೇಡ, ನೀನ್ ಏನು ಹೇಳೋದ್ ಬೇಡ. ತಪ್ಪು ಮಾಡಿದಲ್ದೇನೆ ಅನ್ಬೇಡ ಕಂದ, ಅನ್ಬೇಡ. ಅಮ್ಮ ಬಂದಿದ್ದಾಳೀಗ. ಸಾಕ್ಷಾತ್ ಆದಿ ದಂಪತಿಗಳೇ ನಿಮ್ಮಿಬ್ಬರ ರೂಪದಲ್ಲಿ ಬಂದು ನನ್ನ ಮಗನ್ ಕಾಪಾಡಿದ್ದಾರೆ. ನೀವಿಬ್ರು ಮಕ್ಕಳ ಜೊತೆ 100 ಕಾಲ ಚೆನ್ನಾಗಿರಿ. ಬರ್ತೀನಿ. ಅಳ್ಬಾರ್ದು ಕಂದ, ಅಳ್ಬಾರ್ದು. ಐ ಆಮ್ ರಿಯಲಿ ಸಾರಿ ಕಣ್ರಿ. ಎಳೆ ಜೀವ ಅಲ್ವಾ? ನಾನು ಹಾಗೆ ಅನ್ಕೊಂಡೆ. ಅನಾವಶ್ಯಕವಾಗಿ ನಿಮಗೆ ಸುಮ್ಮನೆ ಬೈದ್ಬಿಟ್ಟೆ. ಸಾರಿ. ಪರವಾಗಿಲ್ಲ ಬಿಡಿ. ಅದು 10 ಜನದ ಮಧ್ಯೆ ಹಾಗೆ ಬೈಯೋದು ಪರವಾಗಿಲ್ಲ, ಯಾರು ನೋಡಿಲ್ಲ ಅಲ್ವಾ? ಆ ಮಗುವಿನ ಅಮ್ಮ ನಾನು ಬೈದಿದ್ದನ್ನ ನೋಡಿರ್ಬೇಕು ಅನ್ಸುತ್ತೆ. ಅಂದ್ರೆ ಅಷ್ಟೊಂದು ಬೈತಿದ್ನಲ್ಲ, ಅದಕ್ಕೆ ಹಾಗೆ ಅನ್ಕೊಂಡಿರ್ಬೇಕು ಅನ್ಸುತ್ತೆ. ಸಾಕ್ಷಾತ್ ಆದಿ ದಂಪತಿಗಳೇ ನಿಮ್ಮಿಬ್ಬರ ರೂಪದಲ್ಲಿ ಬಂದು ನನ್ನ ಮಗನ್ ಕಾಪಾಡಿದ್ದಾರೆ. ನಾನು ಆ ಥರ ಬೈದೆ ಹೋಗಿದ್ರೆ ಅವರು ಹಾಗೆ ಅನ್ಕೋತಾ ಇರ್ಲಿಲ್ವೇನೋ. ಒಂದ್ ಹೆಣ್ಣಿನ ಬೈಯೋರ್ನ ಅವ್ರ ಗಂಡ ಅಂತ ಮಾತ್ರ ಅನ್ಕೋತಾರಾ? ಹಾಗೆ ನನ್ನಲ್ಲ, ಆದ್ರೆ ಜನ ಹಾಗೆ ಅನ್ಕೋತಾರೆ. ನಾನು ಮಾತ್ರ ಆ ಥರ ಬೈಯೋನಲ್ಲ ಕಣ್ರಿ. ಬನ್ನಿ. ಸರ್, ನೀವೊಂದ್ಸಲ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ. ಆಗ್ಲಿ. ನಡಿಯೋ. ಅಣ್ಣ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಕಂಪ್ಲೇಂಟ್ ವಿಷಯ ಏನಂತ ನೋಡಿ. ಪಾಪ ಈ ಹುಡುಗಿ ಕೈಗೆ ಏಟು ಬಿದ್ದಿದೆ. ಹಾಗೆ ಗಲಾಟೆ ಆಗಿದ್ರಿಂದನೇ ಅಲ್ವಾ ಪಾಪ ಈ ಹುಡುಗಿಗೆ ಇಷ್ಟೊಂದು ಏಟಾಗಿರೋದು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಫಸ್ಟ್ ಏಡ್ ಮಾಡಿಸಿ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಬರ್ತೀನಿ. ನಡೀರಿ. ಅಯ್ಯೋ, ಹಾ?
ಚಿಕ್ಕ ಪೆಟ್ಟಷ್ಟೇ, ಹಾಸ್ಪಿಟ್ಲಿಗೆ ಯಾಕೆ? ಪರವಾಗಿಲ್ಲ, ಹೋಗೋಣಂತೆ ಬನ್ನಿ. ನಿಮ್ಗೆ ಯಾಕೆ ಶ್ರಮ? ಹೋಗಿ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಎದುರುಗಡೆ ಇರೋರ ಬಗ್ಗೆ ನೀವು ಅಷ್ಟು ಯೋಚನೆ ಮಾಡುವಾಗ ನಿಮ್ಮ ಬಗ್ಗೆ ಯೋಚನೆ ಮಾಡಿದೆ ನಾನು ಹೇಗಿರಲಿ ಹೇಳಿ? ನಡೀರಿ. ಇದೇನು ಇಲ್ಲಿವರೆಗೂ ಗೆಜ್ಜೆ ಶಬ್ದ ಕೇಳಿಸ್ತಾ ಇತ್ತು, ಈಗ ಕೇಳಿಸ್ತಾ ಇಲ್ವಲ್ಲ? ಅಂದ್ರೆ ಆ ಗಲ್ಗಲ್ ಸುಂದ್ರಿ ಇಲ್ಲಿವರೆಗೂ ನನ್ನ ಸುತ್ತಮುತ್ತಾನೇ ಇದ್ಲು ಅನ್ಸುತ್ತೆ. ಹತ್ತಿರದವರೆಗೂ ಬಂದು ಮಿಸ್ ಆದ್ಲು ಅನ್ಸುತ್ತೆ. ಅಯ್ಯೋ, ಗೆಜ್ಜೆ ಕಿತ್ತೋಯ್ತಲ್ಲ. ಏನ್ ಹುಡುಕ್ತಾ ಇದ್ದೀರಾ? ಏನೂ ಇಲ್ಲ ರೀ, ಸಿಕ್ಕಿರೋದ್ರ ಬಗ್ಗೆ. ಅದೇನು, ಯಾರಾದ್ರೂ ಕಳ್ದೋಗಿರೋದನ್ನ ಹುಡುಕ್ತಾರೆ ಹೊರತು ಸಿಕ್ಕಿರೋದನ್ನ ಹುಡುಕ್ತಿದ್ದೀನಿ ಅಂದ್ರೆ ಏನು? ಒಂದೊಂದ್ಸಲ ಹಾಗೆ ಕಣ್ರಿ, ಸಿಕ್ಕಿದ್ರು ಹುಡುಕ್ತಾ ಇರ್ತೀವಿ, ಹುಡುಕ್ತಾ ಬಿಟ್ಬಿಟ್ಟಿರ್ತೀವಿ. ಅರ್ಥ ಆಗ್ಲಿಲ್ಲ ಅಲ್ವಾ? ನನಗೂ ಅರ್ಥ ಆಗ್ಲಿಲ್ಲ ಕಣ್ರಿ, ಫ್ಲೋನಲ್ಲಿ ಸುಮ್ಮನೆ ಅಂದೆ ಅಷ್ಟೆ. ನಡೀರಿ. ಈ ಹಾಡು ಹಾಡಿದ್ದು ಯಾರು ಗೊತ್ತಾ? ಗೊತ್ತು. ಯಾರು? ರೂಪರಾಣಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ದೂರಿನ ಪ್ರೋಗ್ರಾಮ್ನಿಂದ ರಾತ್ರಿ ಬರೋದು ಲೇಟ್ ಆಯ್ತು. ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದಕ್ಕೆ
ಇಲ್ಲಿಗೆ ಬರೋದಕ್ಕೂ ಲೇಟ್ ಆಯ್ತು. ಪರವಾಗಿಲ್ಲ ಅಮ್ಮವ್ರೆ, ನೀವು ಬಂದ್ರಲ್ಲ ಅದೇ ನಮಗೆ ಸಂತೋಷ. ಮಗುಗೆ ಆಶೀರ್ವಾದ ಮಾಡಿ. ರೂಪ ಒಂದ್ ಹಾಡು ಹೇಳೆ. ನಾನಾ? ಹೌದು, ನೀನೇ ಹಾಡು. ಈಗ್ಲಾ? ಹೌದು ಈಗ್ಲೇ. ಇಲ್ಲ, ಹೌದು ಇಲ್ಲೇನೆ. ಹಾಡು ಹೇಳೆ ಅಂದ್ರೆ ಅಲ್ಲ ಇಲ್ಲ ಅಂತ ಏನೇನೋ ಹೇಳ್ತೀಯಲ್ಲೇ. ದೊಡ್ಡ ಸಿಂಗರ್ ಅಲ್ವಾ, ಇಂಥ ಸಣ್ಣ ಪ್ರೋಗ್ರಾಮಲ್ಲಿ ಹಾಡೋಕ್ಕೆ ನಾಚಿಕೆ ಆಗುತ್ತಾ? ಹೋಗ್ಲಿ ಬಿಡಕ್ಕ, ನೀನ್ ಹಾಡದೇ ಇದ್ರು ನಾನ್ ಕೇಳಿದ ತಕ್ಷಣ ಶ್ಯಾಮ ಅಕ್ಕ ಹಾಡಿದ್ಲು. ಡೇಟ್ ನಿನ್ ಹಾಗೆ ಹಾಡಿದ್ಲು ಗೊತ್ತಾ? ಶ್ಯಾಮ ನಮ್ ರೂಪನ್ ತರಾನೇ ಹಾಡ್ತಾಳ. ಏನ್ ನಿಮ್ಗೆ ನಂಬಿಕೆ ಇಲ್ವಾ? ಬೇಕಂದ್ರೆ ಇಲ್ಲಿ ನೋಡಿ. ಹತ್ತು ಜನದ ಮಧ್ಯೆ ಶ್ಯಾಮ ಹಾಡಾಡಿದಳೆ ಅಂದ್ರೆ ಎದೆ ಒಡೆದು ಹೋಗುತ್ತೆ. ಅಂಥದ್ರಲ್ಲಿ ಆ ಹಾಡನ್ನ ಅಖಿಲ್ ಕೇಳ್ತಾ ಇದ್ದ ಅಂದ್ರೆ ಎದೆ ಬಡಿತಾ ನಿಂತ್ ಹೋದಾಗಾಗ್ತಿದೆ. ಈ ಹಾಡು ತುಂಬ ಚೆನ್ನಾಗಿದೆ ಅಲ್ವಾ? ಹೌದು. ಈ ಹಾಡು ಇದಕ್ಕೂ ಮುಂಚೆ ನಾನು ತುಂಬ ಸಲ ಕೇಳಿದ್ದೀನಿ. ಆದರೆ ರೂಪಾರಾಣಿ ಧ್ವನಿಲಿ ಕೇಳಿದ್ಮೇಲೆ ನಾನು ಫಿದಾ ಆಗೋದೆ. ದಿನಕ್ಕೆ ಒಂದ್ಸಲಿನಾದರೂ ರೂಪಾರಾಣಿ ಧ್ವನಿನಲ್ಲಿ ಈ ಹಾಡು ಕೇಳದೆ ಇದ್ರೆ ನನಗೆ ನಿದ್ರೆ ಬರಲ್ಲ ಕಣ್ರಿ. ಎಷ್ಟು ಧೈರ್ಯ ಅಮ್ಮ ಅವಳಿಗೆ! ಆ ಫಂಕ್ಷನ್ ಅಲ್ಲಿ 10 ಜನದ ಮುಂದೆ ಅವಳು ಹಾಡು ಹಾಡ್ತಾಳ. ರೂಪಾರಾಣಿ ಅವ್ರಿಗೆ ತುಂಬಾ ಜನ ಫ್ಯಾನ್ಸ್ ಇರ್ಬೋದು ಕಣ್ರಿ, ಆದ್ರೆ ನನ್ನಂತ ಹುಚ್ಚು ಫ್ಯಾನ್ ಮಾತ್ರ ಯಾರೂ ಇರೋದಿಲ್ಲ. ಇವತ್ತು ಆ ಫಂಕ್ಷನ್ ಅಲ್ಲಿ ಹಾಡಿದಾಳ್ ಮಮ್ಮಿ. ನಾಳೆ ದಿನ ಸ್ಟೇಜ್ ಹತ್ತಿ ಹಾಡ್ ಹಾಡೋಕ್ ಶುರು ಮಾಡಿದ್ರೆ ಅಷ್ಟು ದೂರ ಹೋಗಕ್ಕೆ ನಾನು ಬಿಡ್ತೀನಾ? ಇನ್ ಮುಂದೆ ಅವಳು ಹೀಗ್ ಮಾಡ್ದೇ ಇರೋ ಹಾಗೆ ಅವಳು ಗಂಟ್ಲನ್ನ ಇವತ್ತೇ ಹಿಸ್ಕಾಕ್ಬಿಡ್ತೀನಿ. ರೂಪಾರಾಣಿ ಅಷ್ಟು ಚೆನ್ನಾಗಿ ಹಾಡಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತೇನ್ರಿ? ಗೊತ್ತಿಲ್ಲ. ನನಗೆ ಗೊತ್ತು. ಅವ್ರ ಹಾಡು ಅಷ್ಟು ಚೆನ್ನಾಗಿ ಹಾಡೋದ್ರ ಹಿಂದೆ ಯಾರಿದಾರೋ ನನಗೆ ಗೊತ್ತು. ರೂಪಾರಾಣಿಗೆ ಇಷ್ಟು ಹೆಸರು ಬರೋದಕ್ಕೆ ಹಿಂದೆ ಇರೋ ಆ ಅದೃಶ್ಯ ಶಕ್ತಿ ಯಾವುದೋ ನನಗೆ ಗೊತ್ತು. ಆ ಅದೃಶ್ಯ ವ್ಯಕ್ತಿ ಯಾರು ಅಂತಲೂ ನನಗೆ ಗೊತ್ತು. ಎಕ್ಸ್ಕ್ಯೂಸ್ ಮೀ. ಹಲೋ, ಎಕ್ಸ್ಕ್ಯೂಸ್ ಮೀ. ಒಳಗೆ ಯಾರಾದರೂ ಇದ್ದೀರಾ? ಎನಿಬಡಿ ಇನ್ಸೈಡ್? ಹಲೋ. ಒಂದ್ ವೇಳೆ ಪರ್ದೆ ಹಿಂದೆ ನಾನೇ ಹಾಡ್ತಾ ಇದ್ದಿದ್ದು ಅಂತ ಚಿಕ್ಕ ಯಜಮಾನ್ರಿಗೆ ಗೊತ್ತಾಯ್ತೋ ಏನೋ. ಯಾಕೆ ಅಷ್ಟೊಂದು ಶಾಕ್ ಆಗೋದ್ರಿ? ಆ ವಿಷಯ ನನಗೆ ಹೇಗೆ ಗೊತ್ತು ಅಂತನಾ? ಮೊನ್ನೆ ನಮ್ಮ ಮನೆಯಲ್ಲಿ ಅವ್ರ ಪ್ರೋಗ್ರಾಮ್ ನಡೆಯುವಾಗ ನನಗೆ ಗೊತ್ತಾಗೋಯ್ತು.